ಚಿಂತನೀಯ ವಿಷಯ ಬಹಳ ಮಹತ್ವದ ವಿಷಯ. ಏನ್ ಹೇಳ್ತಾ ಬಂದ್ರು? ತನಗಿಂತ ಪ್ರಿಯವಾದ ವಿಷಯ ಮುಂದುಂಡೆ. ಏನ್ ಹಾಗಂದ್ರೆ ಮನುಷ್ಯ ಏನನ್ನ ಪ್ರೀತಿಸುತ್ತಾನೆ, ಯಾರು ಏನ್ ಪ್ರೀತಿ ಮಾಡ್ತಾರಂತ ಹೇಳೋದು ಬಹಳ ಕಷ್ಟ. ಈ ಹೊತ್ತು ಮುಳುಗಿದುಕೊಂಡೆ ಕೆಲವರು ಕೆಲವೊಂದನ್ನು ಪ್ರೀತಿ ಮಾಡ್ತಾರೆ. ಅವ್ರು ಯಾರು ಏನು ನಿಮಗೆಲ್ಲ ಗೊತ್ತದ. ಏನ್ ಪ್ರೀತಿ ಮಾಡ್ತಾರ? ಬಾಟ್ಲಿ ಎಷ್ಟು ಚಲೋ ಮ್ಯಾಚ್ ಐತ್ರಿ. ಹಿಂಗ ಹೇಳೋದಕ್ಕ ಬಾಟ್ಲಿ ಬಂದಿಲ್ಲ. ಇದಕ್ಕ ನಾವು 17 ಗ್ರಾಮ್ ಚಲೋ ಅನ್ನೋದು. ಪರಮಾನಂದ ಸ್ವಾಮಿ ಹೇಳ್ತಾರ, ಈ ಊರಾಗ ಬಾಟ್ಲಿ ಬರ್ತಿರಿಲ್ಲ. ಸಿದ್ದಯ್ಯ ಪುರಾಣಿಕರು ಬಹಳ ಚಂದ ಮಾತು ಹೇಳ್ತಾರೆ. ಎಲ್ಲರೂ ಕೃಷ್ಣನ ಭಕ್ತರಾಗಲಿಲ್ಲ, ಎಲ್ಲರೂ ರಾಮನ ಭಕ್ತರಾಗಲಿಲ್ಲ, ಎಲ್ಲರೂ ಬುದ್ಧ ಬಸವ ಮಹಾವೀರರ ಭಕ್ತರಾಗಲಿಲ್ಲ, ಎಲ್ಲರೂ ಯೇಸು ಪೈಗಂಬರರ ಭಕ್ತರಾಗಲಿಲ್ಲ, ಆದರೆ ಎಲ್ಲರೂ ಬಾಟ್ಲಿಯ ಭಕ್ತರಾಗುತ್ತಾ ನಡೆದೇರು ನೋಡಯ್ಯ. ಎಷ್ಟು ಪ್ರೀತಿ ಮಾಡ್ತಾರ ಅವರು ಬಾಟ್ಲಿ. ಎಲ್ಲಾನು ಬಿಡ್ತಾರ, ಬಾಟ್ಲಿ ಬಿಡಂಗಿಲ್ಲ. ಎಲ್ಲಾ ಕಳ್ಕೊಂತಾರ, ಬಾಟ್ಲಿ ಮ್ಯಾಗಿನ ಪ್ರೀತಿ ಕಳ್ಕೊಳಂಗಿಲ್ಲ. ಮಕ್ಕಳಾಗತ್ತೀನಿ. ಯಾವನೋ ಒಬ್ಬ ಚಿಂತೆ ಕುಂತಿದ್ನಂತ. ಅವನ ಫ್ರೆಂಡ್ ಹೊಂಟಿದ್ದ. ಅವಾಗ ಕೇಳ್ದ, ಏನಾಗ್ಯದು? ಆಗದೆ ಹಿಂಗ್ಯಾಕೆ ಕುಂತಿ? ನೀನ್ ನೋಡಿದ್ರ ಸಾಯಿ ಹೆಣ ಕಂಡಂಗ ಆಗತ್ತೀವಿ, ಹೇಳ್ ಸತ್ತವ್ರ ಮುಖ ನೋಡ್ದಂಗ ಆಗತ್ತದ, ಏನಾಗ್ಯದ ಅಂತ ಕೇಳ್ದ. ನನಗ ವಿಪರೀತ ತಲೆನೋವು, ಹೆಡ್ಯಾಕ್, ತಲೆನೋವು ಬಂದದ. ತಲೆನೋವು ಬಂದ ಅದಕ್ಕೆ ಯಾಕೆ ಚಿಂತೆ ಮಾಡಿ ಇದೊಂದು ಬಾಟ್ಲಿ ಹಾಕಿ ಹೋಗ್ತದ ಅಂತ. ಅಲ್ಲೋ 8 ದಿನ ಆಯ್ತು ನಾ ಗುಳಿಗೆ ನೋಗ್ಲಾಗತ್ತೀನಿ. ದೊಡ್ಡ ದೊಡ್ಡ ಡಾಕ್ಟರ್ ನೋಡ್ಯಾರ ಹೋಗವಲ್ದು ಅಂದ. ನೀ ಇದೊಂದು ಬಾಟ್ಲಿ ಹಾಕಿ ಹೆಂಗ್ ಹೋಗುದ್ರ? ನಾ ನೋಡ್ತೀನಿ ಇದಿಟ್ಟು ಕುಳಿದ್ರೆ ಹೆಂಗ್ ಹೋಗ್ತದ ಅಂದ್ರ ಯಾಕೆ ಹೋಗಿಲ್ಲ. ನನ್ನ ಮನೆ ಹೋಗ್ಯದ, ಹೊಲ ಹೋಗ್ಯದ, ಮಾಡದ್ ಹೋಗ್ಯದ, ಹೋಗ ಎಲ್ಲ ಹೋಗ್ಯದಂದು. ನಿನ್ ಸಣ್ಣ ಹೋಗಂಗಿಲ್ಲ. ಸುಮ್ಮನೆ ತಮಾಷೆ ಹೇಳಂಗಿಲ್ಲ. ಎಷ್ಟು ಪ್ರೀತಿ ಮಾಡ್ತಾರೆ. ನೀವು ತನವಾಗ ಪ್ರೀತಿ ಅಂತೀರಿ, ಇವರು ತನಕಿನ ಹೆಚ್ಚು ಬಾಟ್ಲಿನ ಪ್ರೀತಿ ಅದಾರಂತ ಅನಿಸ್ತದೆ. ಲಿವರ್ ಡ್ಯಾಮೇಜ್ ಆಗ್ಯದ, ಡಾಕ್ಟ್ರು ಕುಡಿದ್ರ ಸಾಯ್ತೀವಿ ಅಂದ್ರೂ ಇವ್ರು ನೋಡಿದಾಗ ಒಮ್ಮೆ ನಮಗೇನ್ ಅನಿಸ್ತದೆ, ನಿಜಗೊಂಡ್ರಿ ಇವ್ರು ನೋಡ್ಯಾರೋ ಇಲ್ಲೋ ಅಂತ ಅನಿಸ್ತದೆ ನಮಗೆ. ಇಲ್ಲ, ಹಂಗಿಲ್ಲ. ಅದ್ರೊಳಗ ಆನಂದ ಐತಿ ಅಂತ ಕುಡಿತಾನವ. ಇವತ್ತು ಹೇಳಕತ್ತಾರ, ನೀನೇ ಆನಂದ ಸ್ವರೂಪ, ಭ್ರಾಂತಿ ಆಗ್ಯದ. ಯಾಕೆ?
ಎಲ್ಲವನಾರೈದು ನೋಡಲಿಲ್ಲವೆನಿಸಿದ ನೇಹವೆಲ್ಲಿ ನೆಲೆಸುವುದು ತನ್ನಲ್ಲಿ. ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಆರೈದು ನೋಡಲ್ ಏನ್ ಶಬ್ದ ಬಳಸಿದ್ದಾರೆ ನೋಡ್ರಿ. ಕನ್ನಡ ಕನ್ನಡ ಅರ್ಥ ಆಗಿದೆ ನಿಮ್ಗೆ? ಹೆಂಗ್ ಕನ್ನಡಿಗರು ನೋಡ್ಬೇಕು ನಿಮ್ಗೆ? ನೋಡೋದು ಕನ್ನಡದಲ್ಲಿ ಹೇಳಿದ್ರು. ಆರೈದು ನೋಡಲು ಅಂದ್ರೆ ವಿಚಾರ ಮಾಡಿ ನೋಡಲು. ಸುಮ್ಮನೆ ಹೇಳಿಲ್ಲ ನಾವು, ಸಂಶೋಧನೆ ಮಾಡಿ ಹೇಳಕ್ ಹಚ್ತೀವಿ ಅಂದ್ರು. ಹೆಂಗ್ ಸಂಶೋಧನೆ ಮಾಡಿ ಹೇಳ್ತಾ ಇದಾರೆ ನೋಡಿ. ಇದು ನನಗಿಂತ ಪ್ರಿಯವಾದ ವಿಷಯ ಮುಂದುಂಟು ಎಂಬತಕ್ಕಂಥ ವಾಕ್ಯ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತ ಮಾತನ್ನ ಅನುವಾದಿಸಿದ್ದಾರೆ ಅಷ್ಟೇ, ನೆನ್ಪಿಡಿ. ಅವರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದ್ದಾರೆ ಅಂತ ಕೇಳಿದ್ರೆ 2ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 5ನೇ ಮಂತ್ರದಲ್ಲಿ ಈ ಮಾತು ಬಂದಿದೆ. ಯಾವುದು? ಸಹೋವಾಚ ಯಾಜ್ಞವಲ್ಕ್ಯೋ ನವ ಅರೆ ಪತ್ಯುಪ್ರಿಯಾಯ ಪತಿಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ನವ ಅರೆ ಧ್ಯಾಯಾಯೈ ಕಾಮಾಯ ಧ್ಯಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಧ್ಯಾಯಾ ಪ್ರಿಯಾ ಭವತಿ. ನವ ಅರೆ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾ ಪ್ರಿಯಾ ಭವಂತಿ. ನವ ಅರೆ ವಿತ್ತಾನಾಂ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ಇದು ನಿಮಗೇನು ತಿಳಿಲಿಲ್ಲ. ಸಂಸ್ಕೃತ ಐತೆ ಅದು, ಮತ್ತು ಓಲ್ಡ್ ಸಂಸ್ಕೃತ. ಅದು 10,000 ವರ್ಷದ ಹಿಂದಿನ ಸಂಸ್ಕೃತ ಐತೆ. ಅದನ್ನು ವಿವರಿಸಿ ಹೇಳ್ತೀನಿ ನೋಡಿ ನಿಮ್ಗೆ. ಏನಂದ್ರು? ಸಹೋವಾಚ ಅಂದ್ರೆ ಅವರು ಹೇಳಿದರು. ಯಾರು ಹೇಳಿದ್ರು? ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯ ಯಾರಿಗೆ ಹೇಳಕತ್ತಿದ್ದಾರೆ? ಮೈತ್ರೇಯ ಹೇಳಕತ್ತಾರೆ. ಮೈತ್ರೇಯ ಯಾರು? She is his wife. ಮೈತ್ರೇಯ ಯಾರು? ಹೆಂಡತಿ. ಎಷ್ಟು ಚಲೋ ಐತ್ ನೋಡ್ರಿ. ಗಂಡ ಗುರು, ಹೆಂಡತಿ ಶಿಷ್ಯಳು. ನಿಮ್ ಕಡೆ ಎಲ್ಲ ಸ್ವಲ್ಪ ಉಲ್ಟಾ ಪಾಠ ಇರ್ತದ. ಉಲ್ಟಾ ಪಾಠ ಗೊತ್ತಾಯ್ತಾ? ಇಲ್ಲೆಲ್ಲ ಬಹುತೇಕ ಅವರೇ ಗುರು. ಸುಳ್ಳ? ನಾ ಕರೆ ಮಾಡಿ ತೋರಿಸ್ಲಿ? ಗಂಡ ಹೆಂಡತಿ ಗಾಡಿ ಮ್ಯಾಗ ಹೋಗ್ತಿರ್ತಾರ, ನೋಡಿರಿಲ್ಲ? ಹ್ಯಾಂಗ ಹೋಗ್ತಿರ್ತಾರ? ಗಂಡ ಗಾಡಿ ಹೊಡಿತಿರ್ತಾನ, ಹೆಂಡತಿ ಹಿಂದೆ ಕುಂತಿರ್ತಾಳ. ಹೆಂಗ್ ಕುಂತಿರ್ತಾಳ? ದುಪ್ಪದ ಮ್ಯಾಗ ಕೈ ಇಟ್ಟು ಕುಂತಿರ್ತಾಳ. ಅದು ಆಶೀರ್ವಾದ ಹಸ್ತ ಅದು. ಮತ್ತೆ ಇವ ಶಿಷ್ಯ ಒಬ್ಬನೇ ಇದ್ರ ಸಾಟ್ರಿ ಸತ್ರಿ ಅಟ್ಟೆ ಹೋಗ್ತಾನ. ಅಂದ್ರ 50-60 ಭಾಳ ಆದ್ರೆ 70 ಕಿಲೋಮೀಟರ್ ಹೋಗ್ತಾನೆ. ಗುರುಗಳು ಕುಂತಿದ್ರು ಅಂದ್ರೆ ಏನು ಬರಾಟೆಗೆ ಹೋಗ್ತಾನ ನೋಡು. ಹಿಂಗ್ ಕುಂತಿರ್ತಾನಲ್ಲ ಅದ್ರ ಹಸ್ತ ಹಿಂಗ್ ಕೈ ಇಟ್ಟು ಕುಂತಿರ್ತಾರಲ್ಲ, ಏನ್ ಸಂಕೇತ ಅಂದ್ರೆ ಶಿಷ್ಯ ನನ್ನ ಆಶೀರ್ವಾದ ಐತಿ ಬಿಡು ಗಾಡಿ. ನಿಜಗೊಂಡು ಇವರಿಬ್ಬರ ಕಥೆಯನ್ನು ಬಹಳ ಚಂದ ಹೇಳಿದ್ದಾರೆ. ಪರಮಾತ್ಮ ಹೊಗಳ್ತಾರೆ ಯಾಜ್ಞವಲ್ಕ್ಯರು ಮೈತ್ರೇಯನು. ನಿನ್ನಂತೆ ಪುಣ್ಯಗೈದವರುಂಟೆ ಅಂದ್ರೆ ನಿನ್ನಂತೆ ಭಾಗ್ಯಗೈದವರುಂಟೆ. ಯಾಕೆ? ನಾ ಪುಣ್ಯ ಮಾಡೀನಿ ಅಂದ್ರೆ ಯಾಜ್ಞವಲ್ಕ್ಯರು
ನಿನ್ನಂತ ಮಡದಿಯನ್ನ ಪಡೆದೇನಲ್ಲ ನಾನೆಂಥ ಭಾಗ್ಯವಂತ ಅಂದ್ರು. ಯಾಕಂದ್ರ ಯಾರು ನೀ ಏನು ಬಯಸಿಯಲ್ಲ ಸತ್ಯ ಫಲ ಅದನ್ನ ಬಯಸಿಲ್ಲ. ಪ್ರಪಂಚದಾಗ ಪ್ರಾಪಂಚಿಕ ವಿಷಯವನ್ನೇ ಬಯಸಿದವರುಂಟು, ಅದನ್ನ ಪಡೆಯಲು ಪತಿಯನ್ನ ಬಹಳ ಪೀಡಿಸುವವರುಂಟು. ಆದ್ರೆ ನಿನ್ನಂತೆ ಫಲದಿಂದ ಕೇಳಿದವರುಂಟೆ. ಯಾರು ಕೇಳಾರ ಹೇಳ್ರಿ? ಗಂಡಗ ಯಾರು ಕೇಳಿದ್ರಂಗ? ನನಗೆ ಸತ್ಯ ದರ್ಶನ ಮಾಡಿಸು ಅಂತ ಕೇಳಿದ್ರೆ ಅಂದ್ರೆ ಬಾಹುಬಲಿ ದರ್ಶನ ಮಾಡಿಸು ಅಂತ ಕೇಳಿದ್ರು ಅಲ್ಲ. ಪ್ರಪಂಚದ ಅಪಾರ ಸಂಪತ್ತ ಆಕೆಯ ಮುಂದಿಟ್ಟರು ಮೈತ್ರೇಯಿ ಅದನ್ನು ಸ್ವೀಕರಿಸಲಿಲ್ಲ. ಕಾತ್ಯಾಯಿನಿ ಹಿರಿಯ ಮಡದಿ ಯಾಜ್ಞವಲ್ಕ್ಯರಿಗೆ ಕಾತ್ಯಾಯಿನಿ, ಅವಳು ಯಾಜ್ಞವಲ್ಕ್ಯರ ಎಲ್ಲಾ ಸಂಪತ್ತನ್ನ ಪಡೆದು ಸಾಕಿಷ್ಟು ಭೋಗ ಪ್ರಾಪಂಚಿಕ ಸುಖ ಸಾಕುವಂದು ಆಕೆ ಭೋಗ ವಸ್ತುಗಳನ್ನ ಬಯಸಿದ್ಲು, ಮೈತ್ರೇಯಿ ಯೋಗವನ್ನ ಬಯಸಿದ್ಲು. ಅದಕ್ಕ ಏನು ಪುಣ್ಯಾತ್ಮಳು ನೀನು ಅಂತ ಪತಿಯಾದವನು ಸತಿಯನ್ನ ಹೋಗುತ್ತಾ ಇದ್ದಾನೆ. ಅದಕ್ಕಿಲ್ಲಿ ಹೇಳವ್ರು ಯಾರು ಈ ಮಾತನ್ನ? ಸಾಹುವಾಚ ಯಾಜ್ಞವಲ್ಕ್ಯ. ಏನ್ ಹೇಳ್ತಾರೆ ಅವರು? ನಮ ಅರೆ ಪತ್ಯುಕಾಮಾಯ ಪತಿ ಪ್ರಿಯೋ ಭವತಿ ಅಂದ್ರೆ ಏನದಕ್ಕರ್ಥ? ಪತಿಯ ಮೇಲಿನ ಪ್ರೀತಿ ಪತಿಗಾಗಿ ಅಲ್ಲ. ನವ ಅರೆ ಪತ್ಯುಕಾಮಾಯ ಪತಿ ಪ್ರಿಯೋ ಭವತಿ ಅಂದ್ರೆ ಏನದಕ್ಕರ್ಥ? ಪತಿಯ ಮೇಲಿನ ಪ್ರೀತಿ ಪತಿಗಾಗಿ ಅಲ್ಲ. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ, ತನಗಾಗಿ ಪತಿ ಪ್ರಿಯನಾಗಿ ತೋರಿ ಬರ್ತಾನೆ. ಒಮ್ಮೆ ಮನಸ್ತದ ಏನಪ್ಪ, ತನಗಿಂತಲೂ ಹೆಚ್ಚು ಪತಿಯನ್ನ ಪ್ರೀತಿಸಿದವರು ಉಂಟು, ನಾವು ಕಾಣ್ತೀವಿ. ಆದ್ರೆ ಪ್ರಸಂಗ ಬಂದಾಗ ಗೊತ್ತಾಗ್ತದೆ ಕಾಣ್ತದ ಹೆಂಗ. ಇಲ್ಲಿ ಪತಿಗಾಗಿ ಪ್ರಾಣ ತೊರೆದವರುಂಟು. ಎಷ್ಟು ಮಂದಿ ಪ್ರಾಣ ಕೊಡ್ತೀವಿ? ಸತಿ ಸಾವಿತ್ರಿ ಯಮನ ಬೆನ್ನ ಹತ್ತಿ ಯಮನ ಸೋಲಿಸಿ ಪತಿ ಪ್ರಾಣವನ್ನು ವಾಪಸ್ ಪಡೆದ. ಸಾವಿತ್ರಿ ನೆನಪಾದಾಗ ನನಗೆ ಬೆಂಗಳೂರು ಶಿವಮ್ಮ ನೆನಪಾಗ. ಬೆಂಗಳೂರೊಳಗ ಒಂದಿಬ್ಬರು ದಂಪತಿಗಳಿತ್ತು. ದಂಪತಿಗಳಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಮನೆ ಕೇಳ್ದ ಒಂದ್ ಕಡೆ ದಂಪತಿ ಅಂದ್ರೆ ಏನು? ತಮ್ಮ ಹುಡುಗ ಭಾಷಣ ಈಗ ಒಬ್ಬ ಹುಡುಗಂದ ದಂಪತಿ ಅಂದ್ರೆ ತಮ್ಮನ ಪತಿ ದಂಪತಿ ದಂಪತಿಗಳಿರ್ರಿ. ಅವರು ಸಿದ್ಧಾರೂಢರು ಬರ್ತಾರೆ. ಇದು ಬೆಂಗಳೂರಿನ ಮಂಡಿಪೇಟೆಯಲ್ಲಿ ನಡೆದಿರುವಂತಹ ಘಟನೆ. ಸಾಕ್ಷಾಧಾರ ಸಹಿತವಾಗಿ ಹೇಳಿ ನಿಮಗೆ ಎಲ್ಲಿಂತಂದು ಹೇಳ್ತೀರಿ ಅಂದ್ರೆ ಅದಕ್ಕೆ ಆಧಾರ ಬೇಕಂದ್ರೆ ಕೊಡ್ತೀನಿ. ನನ್ನ ಮೇಲೆ ವಿಶ್ವಾಸ ಹೇಳಿ, ನಾನು ಸುಳ್ಳು ಹೇಳು ಮನುಷ್ಯನೇ ಅಲ್ಲ. ಎಲ್ಲರ ಮೇಲೆ ವಿಶ್ವಾಸ ಮಾಡಿರಿ, ನನ್ನ ಮೇಲೆ ವಿಶ್ವಾಸ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಹರ್ಷ ದಂಪತಿಗಳು, ಪುಣ್ಯಾತ್ಮರು. ಹಾಗೆ ಅಂಥ ಒಂದು ಆದರ್ಶ ಜೀವನ ನಡೆಸ್ತಕ್ಕಂಥ ಇಬ್ಬರೂ ಸತ್ಪಥದಲ್ಲಿ ಸಾಗುವಂತ, ಧರ್ಮಪಥದಲ್ಲಿ ಸಾಗುವಂತ
ಪರಮಾರ್ಥಗಾಮಿಗಳಾದಂತ ಸತಿಪತಿಯರು ಸಿಗದು ಬಹಳ ಕಷ್ಟ. ಈಗೂ ಅದಾರ ಕೆಲವರು. ಮೊನ್ನೆ ಒಂದ್ ಮನೆಗೆ ಹೋಗಿದ್ದೆ ನಾನಲ್ಲಿ, ಬುಡಕ್ ಮನೆ ಮಾಡ್ಯಾರ, ಮ್ಯಾಲ ಮಠ ಮಾಡ್ಯಾರ. ನಿಮ್ಗೆ ನೋಡು ದೃಷ್ಟಿ ಸರಿ ಇರಂಗಿಲ್ಲ, ಎಲ್ಲವೂ ಎಲ್ಲರನ್ನ ಕೆಟ್ಟದಾಗಿ ನೋಡುವಂತ ಕೆಟ್ಟ ದೃಷ್ಟಿ ಇರ್ತದೆ ಅಷ್ಟೇ. ಇವತ್ತು ಅದ ಸತಿಪತಿಯರಿಬ್ಬರು ಪರಮಾರ್ಥ ಪತಿಕರದ ಇಲ್ಲೇ ನಿಮ್ ಸಮೀಪ, ನಿಮ್ ಜಿಲ್ಲೆ ಒಳಗನೆ ಅಲ್ಲ, ಎಷ್ಟು ಜನ ಅದ ಹಾಗೆ ಇಬ್ಬರು ಪರಮಾರ್ಥ ಪತಿಕರು, ಪರಮಾರ್ಥ ಪ್ರಿಯರು, ಸಿದ್ಧಾರೂಢ ಪಟ ಸದ್ಭಕ್ತರೇನ್ರಿ. ಸಿದ್ಧಾರೂಢರ ಮೇಲೆ ಅಪಾರ ಭಕ್ತಿ ನಿಷ್ಠೆ ಉಳ್ಳಂತ ಸಿದ್ಧತಿಗಳು. ಗಂಡ ಗಂಗಾಧರಪ್ಪ ಅವರು ಮಂಡಿಪೇಟೆಯಲ್ಲಿ ಸಾಣದೊಂದು ಗ್ರೋಸರಿ ಶಾಪ್ ಏನಂತಾರೆ ಕನ್ನಡದಾಗ ಕಿರಾಣಿ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ಕೊಂಡಿದ್ರು. ಅವ್ರದ್ದು ಮೋಸದ ವ್ಯಾಪಾರ ಅಲ್ಲ, ಮೋಸ ಮಾಡಿ ಗಳಿಸ್ಬೇಕನ್ನೋರಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ರಿ, ಮೋಸ ಮಾಡಿ ವಂಚನೆ ಮಾಡಿ ಇನ್ನೊಬ್ಬರ ಕುತ್ತಿಗೆ ಒತ್ತಿ ನೀವೇನು ಗಳಿಸ್ತಿರಲ್ಲ ಆ ಸಂಪತ್ತು ನಿಮ್ಗೆ ಸಮಾಧಾನ ಕೊಡಂಗಿಲ್ಲ. ನೆನ್ಪಿಟ್ಕೊಳ್ರಿ. ಬಹಳ ಜನ ಶ್ರೀಮಂತರು ನೋಡ್ತೀವಿ ನಾವು, ಮತ್ತೊಬ್ಬರನ್ನ ಮೋಸ ಮಾಡಿ ವಂಚನೆ ಮಾಡಿ ಇನ್ನೊಬ್ಬರನ್ನ ತುಳಿದು ಗಳಿಸ್ತಾನ, ಸಂಪತ್ತಿ ಗಳಿಸ್ತಾನ. ಆದ್ರ ಮುಂದೆ ಇಂಥ ಕೆಟ್ಟ ಮಕ್ಕಳು ಬರ್ತಾವ, ಇವ ಗಳಿಸಿದ ಸಂಪತ್ತು ಹಾಳು ಮಾಡ್ತಾರ, ಇವನ ಮರ್ಯಾದೆ ಹಾಳು ಮಾಡ್ತಾರ. ಯಾಕರ ಇಂಥ ಮಕ್ಕಳು ಕೊಡದಪ್ಪ ಅಂತ ಪಶ್ಚಾತ್ತಾಪ ಪಡ್ತಾರ, ಮನಿ ನರಕ. ಯಾಕೆ? ಪಾಪ ಮಾಡಿದ ಸಂಪತ್ತು ಸಮಾಧಾನ ಪಡಂಗಿಲ್ಲ. ಅದಕ್ಕೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಪಾತ್ರಕ್ಕೆ ಸಲ್ಲದಯ್ಯ. ಅದು ಬಹಳ ಜೀವನೋಪಾಯಕ್ಕೆ ಎಷ್ಟು ಬೇಕು ಅಷ್ಟು ಗಳಿಸ್ತಿದ್ರು. 3 ಮಕ್ಕಳು, ಸಂಸಾರ ಚಂದ ನಡೆದದ ಅಂತ ಅನಿಸಿತ್ತು. ನೆನ್ಪಿಟ್ಕೊಳ್ರಿ, ಸಂಸಾರ ಚಂದ ನಡೆದದ ಅಂತ ಅನಿಸ್ತದ, ಚಂದ ನಡೆಯಂಗಿಲ್ಲ. ಚಂದ ನಡೆದ್ರೆ ಅದು ಸಂಸಾರನೇ ಅಲ್ಲ. ಯಾಕ? ಲಟಿಪಿಟಿ ಸಂಸಾರ ನೇಟಿಲ್ಲ, ಇದು ಕಟ್ಟಿಕೊಂಡು ಯಾರೇನೂ ದಾಟಿಲ್ಲ. ಸಂಸಾರದ ಮ್ಯಾಲ ಹೆಚ್ಚು ಕಡಿಮೆ ಇರುವುದೇ. ಸಂಸಾರದ ಮ್ಯಾಲ ಒಂದ್ ಸ್ವಲ್ಪ ದಿನ ಆರಾಮ ಅನಿಸ್ತದ, ಆಮೇಲೆ ಮತ್ತೇನ ಕಷ್ಟ ಬರ್ತದೆ. ಕಷ್ಟ ಬಂದ ಕುಳನೆ ಇವ ಬಾಗಲ ಕಿಚ್ಚಿ ಕಡೆ ಹಚ್ತಾನ, ಕಿಟಕಿ ಒಯ್ದ ಕಡೆ ಹಚ್ತಾನ. ಏನಾರ ಎಲ್ಲಾರ ಒಯ್ದು ಹಚ್ಚು, ನಮ್ಮ ಮಾತು ತಲೆಗೆ ಹಚ್ಚು, ಆರಾಮ ಇರ್ತೀವಿ. ನನ್ನ ಮಾತು ಗೊತ್ತಾಗ. ಸಂಸಾರದ ಮ್ಯಾಲ ವ್ಯತ್ಯಾಸಗಳು ಬರುವೆ. ಏನಾಯ್ತು? ಗಂಗಾಧರಪ್ಪನವ್ರಿಗೆ ಆರಾಮ ತಪ್ಪು, ವಾಸಿಯಾಗದಂತ ಕಾಯಿಲೆ. ಕಾಯಿಲೆ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಕಾಯಿಲೆ ಅಂದ್ರೆ ರೋಗ ಬಂತು, ಜಡ್ಡು ಬಂತು. ಈಗ ಗೊತ್ತಾಯ್ತಲ್ಲ. ಶಿವಮ್ಮ ಸಣ್ಣ ಸಣ್ಣ ಮಕ್ಕಳು, ಒಂದು 3ನೇ ಕ್ಲಾಸ್, 4ನೇ ಕ್ಲಾಸ್, ಒಂದು 8ನೇ ಕ್ಲಾಸ್ ಓದುವಂತ ಮಕ್ಕಳು ಹಾಸ್ಪಿಟ್ಲ್ ತೋರಿಸಿಲ್ಲು. ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಹಳ ದೊಡ್ಡದು. ಎಲ್ಲಾ ಹಾಸ್ಪಿಟ್ಲ್ ತೋರಿಸಿ ಕೊನೆಗೆ ದೊಡ್ಡ ಹಾಸ್ಪಿಟ್ಲ್ ವಿಕ್ಟೋರಿಯಾ ಹಾಸ್ಪಿಟ್ಲ್ ತೋರಿಸಿದ್ರು.
ಒಂದಿನ ಅಲ್ಲ, 2 ದಿನ ಅಲ್ಲ, ಸುಮಾರು ಇವತ್ತಿಗೆ 21 ದಿವಸ ಆಯ್ತು. ವಿಪರೀತ ಜ್ವರ ಬರ್ತಾವ. ಮೈ ಮ್ಯಾಗ ಕೈ ಇಟ್ರೆ ಹಂಚಿನ ಮ್ಯಾಗ ಕೈ ಎಷ್ಟಷ್ಟು ಮೈ ಸುಡ್ತದೆ. ಇತ್ತೀಚೆಗೆ ಎಷ್ಟು ಗುಳಿಗೆ ತಗೊಂಡಂಗ, ಮೆಡಿಸಿನ್ ತಗೊಂಡಂಗ ಮತ್ತಿಷ್ಟು ಹೆಚ್ಚಿಗೆ ಆಗ್ತದೆ. ದಿನ ಕಡಿಮೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಡಾಕ್ಟರ್ ಕೇಳಿದ್ದು ಏನಾರ ಆಗಿದೆ, ನೀವು ಏನ್ ಡಯಾಗ್ನೋಸ್ ಮೊದಲು ಫಸ್ಟ್ ನೆನ್ಪಿಟ್ಕೊಡ್ರಿ. ಆ ಡಿಸೀಸ್ ಡಯಾಗ್ನೋಸ್ ಆಗ್ಬೇಕು. ಏನಂತಾರೆ, ರೋಗ ಎದರಿಂದ ಬಂದದ ಅಂತ ಕಂಡು ಹಿಡಿಯಬೇಕು. ಎದರಿಂದ ಬಂದದ, ಯಾಕೆ ಬಂದದ. ಬರೇ ಒಂದಿಷ್ಟು ರೋಗ, ಯಾವಾಗ ಜ್ವರ ಬರೋದು ನಿಮ್ಮಿಂದ ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹೇಳಿದ್ರು ನಾವೇನೆಲ್ಲ ಪ್ರಯತ್ನ ಮಾಡಿವಿ, ನಮ್ಮ ಕೈಯಾಗ ಏನಿಲ್ಲ. ಈಗೀಗ ಅವನು ಜ್ವರ ಬಂದು ಏನ್ರಿ ಅನ್ಕಾನ್ಶಿಯಸ್ ಆಗ್ತಾ ಇದ್ದಾನ, ಮೂರ್ಛೆ ಬೀಳ್ತಾ ಇದ್ದಾನ ಒಮ್ಮೊಮ್ಮೆ. ಇನ್ನೇನು ಬ್ರೈನ್ಗೆ ಜ್ವರಗಳು ಏರ್ಬಿಟ್ರ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಏನಾಗಿದೆ ಅಂದ್ರ ಡಾಕ್ಟರ್ ಕೈ ಕೊಟ್ರೆ ನಮ್ ಕೈಯಾಗ ಏನೇನೈತಿ ಎಲ್ಲಾ ಮಾಡಿ ಇನ್ನ ದೇವ್ರಿಗೆ ಬಿಟ್ಕೊಟ್ಟು. ಡಾಕ್ಟರ್ ಅನ್ನಂತ ವಿಕ್ಟೋರಿಯಾ ಫೇಮಸ್ ಡಾಕ್ಟರ್ ಫಿಸಿಷಿಯನ್ ಅನ್ನಂತ ಸ್ವಾರಿ ಅಂದ ನೋಡ್ರಿ. ಈ ಸ್ವಾರಿ ಅನ್ನೋ ಪದ ಐತ್ ನೋಡ್ರಿ. ಬೇರೆದವ್ರು ಸ್ವಾರಿ ಅಂದ್ರ ಬಾಳ ಹಿಗ್ ಅನಿಸ್ತದ. ಡಾಕ್ಟರ್ ಸ್ವಾರಿ ಅಂದ ಬಾಳ ಡೇಂಜರ್. ಡಾಕ್ಟರ್ ಸ್ವಾರಿ ಅಂದ ಕೈ ಬಿಟ್ಟ ಡಾಕ್ಟರ ಶಿವಮೊಗ್ಗ ಗಂಡನ ಮನೆಗೆ ತಗೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ತಗೊಂಡು ಬಂದು ಸಿದ್ಧಾರ್ಢನ ಅಪಾರ ಭಕ್ತಿ ದೇವ್ರ ಕೋಲಾಗ ಸಿದ್ಧಾರ್ಢ ಮೂರ್ತಿ ಸ್ಥಾಪನಾ ಮಾಡಿದ್ರು. ಸಿದ್ಧಾರ್ಢ ಅಜ್ಜಂದು ಕೈ ಮುಗಿದು ಬೇಡ್ಕೊಂಡಂತ, ಯಪ್ಪ ಎಲ್ಲರೂ ಕೈ ಬಿಟ್ರು, ಡಾಕ್ಟರು ಕೈ ಬಿಟ್ರ. ಅವರೋಗ ವೈದ್ಯ ನೀ ನನ್ನ ಕೈ ಬಿಡೋದಿಲ್ಲ ಅಂತ ನನಗೆ ಭರವಸೆ ಐತಿ. ಆದ್ದರಿಂದ ನಾನು ನಿನ್ನ ನಂಬಿನಿ. ಶಿವಮ್ಮ ಶಪಥ ಮಾಡಿದ್ದೇನೆ. ಸಿದ್ಧಾರ್ಥ ನಿಂತ ಶಪಥ ಮಾಡಿದ್ದೇನೆ. ಏಪ ಯಾರ ಕೈ ಬಿಟ್ರು ನೀ ಕೈ ಬಿಡಂಗ. ನಿಮಗೂ ಒಂದು ಕಿವಿ ಮಾತು ಹೇಳ್ತೀನಿ. ಪ್ರಸಂಗ ಬಂದ್ರ ಗಂಡ ಕೈ ಬಿಡ್ತಾಳ, ಪ್ರಸಂಗ ಬಂದ್ರ ಹೆಂಡತಿನೂ ಕೈ ಬಿಡ್ತಾಳ, ಪ್ರಸಂಗ ಬಂದ್ರ ಬಂಧು ಬಾಂಧವರು ಎಲ್ಲರೂ ಕೈ ಬಿಡ್ತಾರ. ಇವ್ರಿಗೆ ಯಾರ್ದು ಪ್ರೀತಿ ಕರೆ ಅಂತ ತಿಳ್ಕೊಬೇಡ್ರಿ. ಇವ್ರ ಮೇಲೆ ಭರವಸೆ ಇಡಬೇಡ್ರಿ. ನೀವು ಪಕ್ಕಾ ಭರವಸೆ ಇಡೋದಾದ್ರೆ ಅವನ ಮೇಲೆ ಭರವಸೆ ಅವ ಎಂದು ನಿಂತೈತೆ. ಶಿವಮ್ಮ ಸಿದ್ಧಾರ್ಢನಾಗ ಸ್ವಲ್ಪ ಸಿಟ್ಟ ಮಾಡಿಲ್ಲ. ನಿನ್ನ ನಂಬಿರಿಯಪ್ಪ ನಾನು, ನನ್ನ ಗಂಡನ್ ನೀನು ಉಡ್ಯಾದ ಹಾಕ್ತೀನಿ. ನಾ ಇವತ್ತಿನಿಂದ ಪತಿ ಪ್ರಾಣವನ್ನ ಡಾಕ್ಟರ್ ಹೇಳ್ಯಾರ ಇನ್ನು ಬಾಳ ಆದ್ರೆ 4 ದಿನ ಬದುಕ್ತಾನಂತ ಹೇಳ್ಯಾರ. ಅದಕ್ಕ ನಾನು ನನ್ನ ಗಂಡನ್ ನೀನು ಉಡ್ಯಾದ ಹಾಕ್ತೀನಿ. ಇವತ್ತಿನಿಂದ ನನ್ನ ಗಂಡನ ಪಡೆಯುವ ಸಲುವಾಗಿ ನಾನು ತಪಸ್ಸು ಮಾಡ್ತೇನೆ. ಏನ್ ತಪಸ್ಸು? ನಾನು ನಿನ್ನ ಚರಿತ್ರೆ ಪಾರಾಯಣ ಮಾಡ್ತೇನೆ. ಹೆಂಗ್ ಪಾರಾಯಣ ಮಾಡ್ತೀನಿ ಅಂದ್ರೆ ಒಂಟೆಗಲ್ಲಿನ ನಿಂತು ನಾ ಪಾರಾಯಣ ಮಾಡ್ತೀನಿ. ಒಂಟೆಗಲ್ಲಿನ ನಿಂತು 8 ಅಧ್ಯಾಯ ಪಾರಾಯಣ ಮಾಡ್ತೀನಿ. ಮತ್ತೆ ಹೆಂಗ್ ಮಾಡ್ತೀನಿ? ನಾನು ಉಪವಾಸ ಪಾರಾಯಣ, 1 ಗ್ಲಾಸ್ ಹಣ್ಣ, 1 ಗ್ಲಾಸ್ ಹಾಲ, 1 ಹಣ್ಣ ಅಟ್ಟ ತಗೊಂಡು ಒಂಟೆಗಲ್ಲ ಮೇಲೆ ನಿಂತು ಈ ಕಾಲ ನೋವು ಅನ್ಸಿದ್ರೆ ಈ ಕಾಲ ಎತ್ತಿಡಬೇಕು, ಈ ಕಾಲ ನೋವು ಅನ್ಸಿದ್ರ ಈ ಕಾಲ ಎತ್ತಿಡಬೇಕು. ಶಿವಮ್ಮ ಸಿದ್ಧರ
ಫೋಟೋ ಇಟ್ಟು ಮುಂದೆ ಕಳಸ ಇಟ್ಟು ಅಂದ್ರೆ ಕಳಶ ಸ್ಥಾಪನಾ ಮಾಡಿ ಪಾರಾಯಣ ಆರಂಭ ಮಾಡಿ. ನೋಡ್ರಿ, ಇದು ನಂಬುಗೆಯ ವಿಷಯ. ಶ್ರದ್ಧಾ ಇಲ್ಲದವರು ನಾವು ನಂಬತ್ ಹೇಳಂಗಿಲ್ಲ ಅಂడి. ಆ ನಾಸ್ತಿಕರು ಅವ್ರಿಗೆ ಸಮಾಧಾನ ಸಿಗಂಗಿಲ್ಲ, ಬರೀ ತರ್ಕ ಮಾಡೋದ್ರೊಳಗಾಗೇನೆ ಅವ್ರ ಜೀವನ ಹೋಗ್ಬಿಡ್ತದೆ ಅಷ್ಟೇ. ಅವಳಿಗೆ ಅಪಾರ ಶ್ರದ್ಧೆ, ಒಂಟಗಾಲಿನ ಮ್ಯಾಗ ನಿಂತು ತಪಸ್ಸು ಮಾಡಿದ್ದು, ದಿನ 8 ಅಧ್ಯಾಯ ಸಿದ್ಧಾರೂಢ ಚರಿತ್ರೆ ಓದಿದ್ದು, ಬೆಂಕಿಯಂತ ಜ್ವರ. 3 ದಿನ ಆಗಿತ್ತು. ಇವತ್ತ ಗಂಡ ಅನ್ಕಾನ್ಶಿಯಸ್ ಆಗಿದ್ದಾನೆ, ಬೇಹೋಶ್ ಆಗಿದ್ದಾನೆ. ಗಂಡ ಉಳಿದಿಲ್ಲ ಅಂತ ನಿರ್ಣಯ ಐತಿ. ಆದ್ರೂ ಯಮನೊಡನೆ ಹೋರಾಟ ನಡೆಸಿದ್ದಾಳೆ ಸೋಮ. ಮೂರು ದಿನ ಆಗಿದ್ದದಂತ ಚರಿತ್ರೆ ಆರಂಭ ಮಾಡಿ ಗಂಗಾಧರಪ್ಪ 3ನೇ ದಿವಸಕ್ಕೆ ಕಾಣುತ್ತಾರದ, 4ನೇ ದಿವಸಕ್ಕ ಎದ್ದು ಕುಂತ, 5ನೇ ದಿವಸಕ್ಕ ಗಂಜಿ, 6ನೇ ದಿವಸಕ್ಕ ಅಂಬ್ಲಿ ರಾಗಿ ಮುದ್ದಿ ಉಣ್ಣಂತ, 7ನೇ ದಿವಸಕ್ಕೆ ಮುಕ್ತಾಯದ ದಿವಸ. ಅವತ್ತ ಅಲ್ಲಿ ಚಾಮರಾಜಪೇಟೆಯಲ್ಲಿ ಸಿದ್ಧಾಶ್ರಮ, ಸಿದ್ಧಾರೂಢರೇ ಅವರನ್ನು ಕಳಿಸಿದ್ದು. ಸಂತ ಗೋವಿಂದ ಅಳಿಯಾಳ್ಕರ್ ಅಂತ ಹೇಳಿ ಅವರಕ್ಕ ಅವುಬಾಯಿ ಅವರೆಲ್ಲ ಸೇರಿಕೊಂಡು ಅಲ್ಲಿ ಸಿದ್ಧಾರೂಢರ ಮಠ ಮಾಡಿದ್ರು. ಪ್ರತಿ ವರ್ಷ ಸಪ್ತಾಹ ಕಾರ್ಯಕ್ರಮ ನಡೆಸ್ತಿದ್ರು. ಸುತ್ತೆಲ್ಲ ಅಲ್ಲಿ ಬೆಂಗಳೂರು, ಮೈಸೂರು ಎಲ್ಲ ಆ ಭಾಗದಲ್ಲಿ ಆರೂಢರ ವೇದಾಂತ ಪ್ರಚಾರ ಮಾಡದಂತವ್ರು ಅವರು. ಅವತ್ತ 7ನೇ ದಿವಸ ಚರಿತ್ರೆ ಪಾರಾಯಣ ಮುಗಿಸಿ ಸಪ್ತಾಹ ವ್ರತ ಹಿಡಿದು ಪಾರಾಯಣ ಮಾಡಿ ಸಿದ್ಧರ ಚರಿತ್ರೆ ಪಾರಾಯಣದ ಮುಕ್ತಾಯ ಸಮಾರಂಭ ಇತ್ತು. ಅವತ್ತ ಅನೇಕ ಜನ ಸಾಧುಗಳು, ಸಂತ ಗೋವಿಂದ ಹಳಿಯಾಳ್ಕರ್, ಅವುಬಾಯಿ ತಾಯಿಯವರು, ಶಿವಾನಂದ ಸ್ವಾಮಿ ಇವರೆಲ್ಲ ಬಂದಿದ್ರಂತ. ಇವತ್ತು ಮುಕ್ತಾಯ ಸಮಾರಂಭದಲ್ಲಿ ಮಾತನಾಡ್ತಾ ತಾಯಿ ಅವುಬಾಯಿ ಅವರು ಹೇಳಿದ್ರಂತ, ಶಿವಮ್ಮ, ನಾವು ಕತಿ ಕೇಳಿದ್ದೆವು, ಯಮನೊಡನೆ ಹೋರಾಡಿ ಪತಿ ಪ್ರಾಣವನ್ನು ಮರಳಿ ಪಡೆದ್ಲಂತೆ. ಯಾರೋ ಸತಿ ಸಾವಿತ್ರಿ. ಅದು ಬರೀ ಕಥೆಯಾಗಿತ್ತವ. ನಾವು ಕಣ್ಣಾರ ಕಂಡೆವು, ಯಮನೊಡನೆ ಹೋರಾಡಿ ಮರಳಿ ಪತಿ ಪ್ರಾಣ ಪಡೆದಂತ ಆಧುನಿಕ ಸಾವಿತ್ರಿ ಅಂದ್ರೆ ಶಿವಮ್ಮ ಅಂತ ಅವತ್ತಿನ ತಮ್ಮ ಭಾಷಣದಾಗ ಅವ್ರು ಹೇಳಿದ್ರು. ಇಂಥವನ್ನೆಲ್ಲ ಕಂಡಾಗ ನಮಗೆ ಅನ್ನಿಸ್ತದೆ, ಇವ್ರು ಹೇಳುವಂತ ಮಾತು ವಿರೋಧ ಅನ್ನಿಸ್ತದೆ. ಉಪನಿಷತ್ತು ಏನ್ ಹೇಳಕೊಂಡಿದೆ? ಏನ್ ಹೇಳ್ತದೆ ಉಪನಿಷತ್ತು? ನ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ಪತಿಯ ಪ್ರೀತಿ ಪತಿಗಾಗಿ ಅಲ್ಲ, ತನಗಾಗಿ ಅಂತದೆ. ಇವನ್ನೆಲ್ಲ ನೋಡಿದ್ರೆ ಏನ್ ಹೇಳಬೇಕು ಅನಿಸ್ತದೆ. ಆದ್ರೂ ಒಂದು ಮಾತು ನೆನಪಿಟ್ಟುಕೊಳ್ರಿ, ಪತಿ ಬದುಕಿರ್ಲಿ ಅನ್ನೋದು ತನಗಾಗಿನೇ. ಯಾಕಂದ್ರೆ ನೆನಪಿಟ್ಟುಕೊಳ್ರಿ, ಉಪನಿಷತ್ತಿನ ಮಾತನ್ನ ತೆಗೆದು ಹಾಕ್ಲಿಕ್ಕೆ, ಶ್ರುತಿ ಪ್ರಮಾಣವನ್ನ ತೆಗೆದು ಹಾಕ್ಲಿಕ್ಕೆ, ಶ್ರುತಿಯೇ ಪ್ರಮಾಣವ ಕೇಳಲಿಕ್ಕೆ. ಶ್ರುತಿಯು ಎಲ್ಲರಿಗೂ ಎಲ್ಲದಕ್ಕೂ ಪ್ರಮಾಣ. ಶ್ರುತಿ ಮಾತವನ್ನ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದೇನ್ ಹೇಳ್ತದಲ್ಲ ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅವರು? ಅರೇ ಮೈತ್ರೇಯಿ, ಪತಿಯ ಪ್ರೀತಿ ಪತಿಗಾಗಿ ಅಲ್ಲ. ನೋಡಿ, ಪತಿ ಆದವನು ಹೇಳಕತ್ತಾನೆ,
ಇದು ಬಹಳ ಮಜಾ ಐತಿ ಏನೇ ಹೆಂಡತಿಗೆ ಹೇಳಾಕತ್ತಾನ ಅಂದ್ರೆ ಡೈರೆಕ್ಟ್ ನೀ ಏನ್ ಹೇಳ್ದಂಗ ಆಯ್ತು ನೀ ಮಾಡು ನನ್ನ ಮಗಿನ ಪ್ರೀತಿ ನನಗಾಗಿ ಎಲ್ಲ ಅಂತ ಹೇಳ್ದಂಗ ಅದು ನೀವು ಒಂದ್ ಸ್ವಲ್ಪ ಆಳವಾಗಿ ವಿಚಾರ ಮಾಡಿ ನೋಡ್ಬೇಕು ಈಗ ಏನ್ ಹೇಳ್ದಂಗ ಆಯ್ತು ಸ್ವತಃ ಯಾತ್ನೆ ಬಲಿಕರ್ ಏನ್ ಹೇಳಾಯ್ತಲ್ಲ ಇಲ್ಲ ನೀ ಏನ್ ಪ್ರೀತಿ ಮಾಡಿದ್ರ ಅದು ನಿನಗಾಗಿನ ಹೊರತಾಗಿ ನನಗಾಗಿ ಅಲ್ಲ ಅಂತ ಹೇಳ್ದಂಗ ಆಯ್ತು ಅದಕ್ಕೆ ಅವ್ರೇನಂತಾರೆ ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಪತಿಯ ಪ್ರೀತಿ ಪತಿಗಾಗಿ ಅಲ್ಲ ನಾ ಕಣ್ಕೊಂಡಿನಿ ಮೊನ್ನೆ ಒಂದ್ ದೊಡ್ಡ ಸಾವುಕಾರ ದೊಡ್ಡ ಮನಿ ಕಟ್ಟದ 1.5 ಕೋಟಿ ಖರ್ಚು ಮಾಡಿದ್ದು ಮನಿ ಪ್ರವೇಶಕ್ಕೆ ನಮಗೂ ಕರೆದಿದ್ದ ಮನಿ ಶಾಂತಿಯಾಗಿ ಮನ್ಯಾಗ ಹೋಗಿ 3 ತಿಂಗಳಾಲಿಲ್ಲ ಪಟಕ್ನ ಹಾರ್ಟ್ ಅಟ್ಯಾಕ್ ಆಯ್ಸಲ್ಲ ನಮಗ್ ಬಹಳ ಕೆಟ್ಟ ಅನಿಸ್ತು ಮನಿ ಕಟ್ಟಿ ಒಂದು 10 ವರ್ಷರ ಈ ಮನೆಗಿಂತ ಮನೆಗೆ ಒಂದು 10 ವರ್ಷ ಇರಬೇಕಾಗಿತ್ತು ಅದಕ್ಕೆ ನಾ ಅಂದೆ ಪಾಪ ಎಷ್ಟು ಕಷ್ಟಪಟ್ಟು ಮನಿ ಕಟ್ಟಿದ ಸಾವುಕಾರ 3 ತಿಂಗಳು ಇರ್ಲಕ್ಕಾಗಲಿಲ್ಲ ಅದಕ್ಕೆ ನಾ ಹೇಳದೆ ಅವ್ರಿಗೆ ಇಷ್ಟು ದೊಡ್ಡ ಮನಿ ಕಟ್ಟಾನ ಇಷ್ಟು ದೊಡ್ಡ ಅಂಗಳ ಐತಿ ಈ ಸಾವುಕಾರನ ಹೊರಗೆ ಒಯ್ದು ಬೇಡ ಇಲ್ಲೇ ಹುಣುಮು ಅಂತ ನಾ ಅಂದೆ ಆಯ್ತ್ರಪ್ಪ ಅಂತ ಅವ್ರು ಅಂತಿದ್ರು ಗಂಡನ ಮುಂದೆ ಕುಂತ ಹೊಳ್ತಾ ಇರುವಂತ ಹೇಳ್ತಿ ನಮ್ಮ ಮಾತು ಕಳ್ಸ್ಕೊಂಡ್ ಕೇಳಾಕತ್ತಿದ್ರು ಬ್ಯಾಡ್ರೋ ಯಪ್ಪ ಮನ್ಯಾಗ ಸಣ್ಣ ಸಣ್ಣ ಮಕ್ಕಳಾದವ ಕರೆ ಇಟ್ಕೊಂತೀರಿ ಮನ್ಯಾಗ ಇಲ್ಲ ಅದಕ್ಕೆ ಉಪನಿಷತ್ತು ಹೇಳುವ ಮಾತು ಅದಕ್ಕೆ ಅವ್ರಂದ್ರು ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಪತಿನಾಗಿನ ಪ್ರೀತಿ ನನಗಾಗಿ ಬರೀ ಅವಂದಷ್ಟ ಹೇಳಿಲ್ಲ ಆಕಿಂದ ಅಷ್ಟ ಹೇಳಿಲ್ಲ ಇಬ್ಬರದು ಹೇಳ್ತಾ ಇದಾರ ಮುಂದ ನವ ಅರೆ ಜಾಯ ಏಕಾಮಾಯ ಜಾಯ ಪ್ರಿಯ ಭವತಿ ಹೆಂಡತಿ ಪ್ರೀತಿ ಹೆಂಡತಿ ಮ್ಯಾಗಿನ ಪ್ರೀತಿ ಮಗ ಐತಲ್ಲ ಅದನ್ನು ಆಕಿಗಾಗಿ ಅಲ್ಲ ನನಗಾಗಿ ಅಂದ್ರು ಅಲ್ಲ ಹಾಗಾದ್ರೆ ಆಕಿಗೆ ಲಕ್ವ ಹೊಡೆದ್ರು ಆ ಪ್ರೀತಿ ಹಂಗೆ ಇರ್ಬೇಕಾಗಿತ್ತು ಇರ್ತದೇನು ಅವಾಗ ತನಗೆ ನಿರುಪಯೋಗಿ ಹೊರೆ ಆಗ್ತಾಳೆ ಅನಿಸಿದಾಗ ಬಿಡ್ಕೊಳಂಗಿಲ್ಲ ದೇವ್ರಿಗೆ ಹೋಗಿ ಕರೆ ಹೇಳಿ ಸುಮ್ ಕಲ್ಪನಾ ಮಾಡ್ರೆ ಅವಾಗ ಏನಂತ ಬಿಡ್ಕೊಂತೀರಿ ಹೇಳ್ರಿ ಏನಂತ ಬಿಡ್ಕೊಂತೀರಿ ಡಾಕ್ಟ್ರ್ ಲಕ್ವ ಹೊಡೆದ್ಮೇಲೆ ಎಲ್ಲ ಏನ್ರಿ ಇವನೇ ವ್ಯವಸ್ಥೆ ಮಾಡಬೇಕು ಏನ್ ಮಾಡಿದ್ರು ನೆಟ್ಟಗಾಗಿ ನಿರ್ಣಯ ಆಗಿಬಿಡ್ತದೇನ್ರಿ 2 ತಿಂಗಳು ಭಾಳ ಆದ್ರೆ 3 ತಿಂಗಳು 1-2 ತಿಂಗಳೊಳಗಡೆ ಏನು ರಿಕವರಿ ಆಗಬೇಕು ಹೆಲ್ತು ಆಮೇಲೆ ಏನ್ ಮಾಡಿದ್ರು ಆಗಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದ್ ಮಾತೇ ಐತಿ ಏನ್ ಪ್ರಯತ್ನ ಮಾಡಿದ್ರು ಕ್ಯೂರ್ ಆಗ್ಲಿಲ್ಲಪ್ಪ ಈಗ ಎಲ್ಲ ಇವನೇ ವ್ಯವಸ್ಥೆ ಮಾಡಬೇಕು ಅವಾಗ ಏನಂತ ಬಿಡ್ಕೊಂತೀರಿ ದೇವ್ರಿಗೆ ಹೋಗಿದ್ದು ಖರೆ ಆಣೆ ಮಾಡಿ ಹೇಳ್ರ ನಮ್ಮ ಕೂತು ಸುಳ್ಳು ಹೇಳ್ಬೇಡ್ರಿ ನಮ್ಮ ಮಲ್ಲಿಕಾರ್ಜುನರು ಬಾಳ ಚಲೋ ಹೇಳಿದ್ರು ಯಪ್ಪ ತೌಡು ತಗೊಂಡು ಹೋಗು ಯಪ್ಪ ಅಂತ ಬೆಳಿಕೊಂತಾನಂತ ಮತ್ ಸುಮ್ನೆ ನಾವು ಭೇಟಿ ಆಲಕ್ ಮಾತಾಡ್ಲಕ್ ಹೋಗಿರ್ತೀವಲ್ಲ ನಾವು ನೋಡ್ರಿ ಮಾತು ನಿಂತಾಗ ಮಾತಾಡ್ಲಕ್ ಹೋಗ್ತಿರ್ತೀವಿ ಮಾತಾಡಕ್ ಹೋಗಂಗ ನೀವು ಯಾರು ಮಾತಾಡಕ್ ಹೋಗಂಗಿಲ್ಲ ಯಾವಾಗ ಹೋಗ್ತೀರಿ ಹೇಳ್ರಿ ಯಾವಾಗ ಮಾತಾಡ್ಲಕ್ ಹೋಗ್ತೀರಿ ಬಾಳ ಚಂದ ಹೇಳ್ತಿರ್ತಾರ ಒಂದಿಟ್ಟು ಮಿದು ಏನ್ರಿ ಬಿಸ್ಕಿಟ್ ತಗೊಂಡು ಬರ್ ಹೊಂಟಿರ್ತಾಳ ಕಾಯಲಿ ಹೊಂಟಿಲಿ ಅಂತ ಕೇಳ್ತಾನ ತಮ್ಮ ಬಸಣ್ಣ ಯಾಕ ಕಾಯಲಿ ಹೊಂಟಿದೆ ಕಾಕಾಗ ಮಾತು ನಿಂತಾವ ಮಾತಾಡ್ಸ್ಲಕ್ ಹೊಂಟಿವಿ ಇದು ನಮಗ್ ಬಹಳ ಆಶ್ಚರ್ಯ ಅನಿಸ್ತದ ಮಾತು ನಿಂತಾಗ ಹೆಂಗ ಮಾತಾಡಿಸ್ತಿರ್ಬೇಕು ಮಾತಾಡಾಗ ಮಾತಾಡಿಸ್ಬೇಕು ಮತ್ತ ಅದನ್ನ ಹೋಗಿ ಎಷ್ಟು ಚಂದ ಮಾತಾಡಿಸ್ತಿರ್ತಾರ ನೋಡ್ರಿಲ್ಲ ಕಾಕಾ ನನ್ ಪುನಃ ಹಿಡಿದಿವಿ ಅಂತ ಕೇಳ್ತೀವಿ
ಅದ ಆ ಕಡೆ ಇರ್ತದ, ಬಿಕ್ಕುತ್ತಿರ್ತದ, ಕಣ್ಣು ಬೆಳಗ್ ಮಾಡಿರ್ತದ. ಅವಾಗ ಹೋಗಿ ಮೈ ಮ್ಯಾಲ ಬಿದ್ದಿ ಕೇಳ್ತಿರ್ತಾಳ, ಕಾಕ ನನ್ ಪುನಃ ಹಿಡ್ದಿದಿ, ಎಲ್ಲಿ ಪುನಃ ಹಿಡಿತದ ಅದು, ಪುನಃ ತನಗೆ ರಂಗಿಲ್ಲ. ಅವಾಗ ಹೋಗಿ ಮಗಳಿಗೆ ಎಲ್ಲಿ ಪುನಃ ಹಿಡಿತದ ಅದು. ನಾವು ಬಹಳ ಕಡೆ ನಾವು ಈ ಮಾತನ್ನು ಕೇಳಿವಿ, ಅನುಭವದ ಮಾತು ಹೇಳಕತ್ತೀನಿ ನಿಮಗ. ಸ್ವತಃ ಅಂತಾರ, ಮಕ್ಕಳೇ ಅಂತಾರ, ಏನಂತಾರ, ದೇವ್ರ ಕಣ್ಣು ಮುಚ್ಚಬೇಕು, ತ್ರಾಸು ನೋಡ್ಲಕ್ಕಾಗಬೇಕು ಅಂತ. ತ್ರಾಸು ನೋಡ್ಲಕ್ಕಾಗತ್ತು. ಇವಾಗ ಸೇವಾ ಮಾಡ್ಲಕ್ಕಾಗದು, ಅದ್ರ ಸಲುವಾಗಮ್ಮ ಕಣ್ಣು ಮುಚ್ಚಲಿ ಅಂತ. ಅಪ್ಪಿರ್ಬೋದು, ಅವ್ರಿರ್ಬೋದು, ಹೆಣ್ತಿರ್ಬೋದು, ಗಂಟಿರ್ಬೋದು, ಯಾರೇ. ಅದಕ್ಕೆ ಉಪನಿಷತ್ತು ಏನ್ ಹೇಳಿತು, ನವ ಅರೇ ಛಾಯಾಯ ಪ್ರಿಯಾಯ ಛಾಯಾ ಪ್ರಿಯಾ ಭವತಿ. ಹೆಂಡತಿಯ ಪ್ರೀತಿ ಹೆಂಡತಿಗಾಗಿ ಅಲ್ಲ ಅಂದ್ರು, ತನ್ನ ಸಲುವಾಗಿ. ತನಗೆ ಅವಳು ಸಾಧಕಳಾಗಿದ್ದಾಳೆ, ಸಾಧಕಳಾಗಿದ್ದಾಳೆ ಗೊತ್ತಾಗ್ತದೆ, ತನಗೆ ಅನುಕೂಲಿನಿಯಾಗಿದ್ದಾಳೆ ಅಂದ್ರೆ ಮಾತ್ರ. ಪ್ರತಿಕೂಲಿನಿ ಅವಳು ತನಗೆ ಪ್ರತಿಕೂಲ ಆಗಿದ್ದಾಳೆ ಅಂತಂದ್ರೆ ಎಲ್ಲಿಂತು ಪ್ರೀತಿ? ಇವತ್ತಂತೂ ನೋಡ್ರಿ, ಮನುಷ್ಯ ಎಷ್ಟು ಸೆಲ್ಫಿಶ್ ಆಗಿದ್ದಾನೆ. ಇವತ್ತ ಬಾಂಧವ್ಯಗಳು ಬೇಗನೆ ಶ್ರೀಲಾಗಿ ಹೊಂಟಿದಾವ. ನೀವಿನ್ನೂ ಬಹಳ ಚಲೋ ಅನಿಸ್ತದ, ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೀರಿ. ಆದ್ರೆ ಬಹಳ ಹೈಲಿ ಎಜುಕೇಟೆಡ್ ಜನ ಅಂತಾರಲ್ಲ, ಇಲ್ಲ. ಇನ್ನ ಪತಿ ಆಯ್ತು, ಪತ್ನಿ ಆಯ್ತು, ಪುತ್ರ ಬಗ್ಗೆ ಮಾತಾಡ್ತಾ ಇದೆ ಉಪನಿಷತ್ತು. ಪುತ್ರ ಬಗ್ಗೆ ಏನ್ ಹೇಳ್ತದೆ, ನವ ಅರೆ ಪುತ್ರಾಣಾಂ ಕಾಮಾಯ ಪುತ್ರಾಹ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾಹ ಪ್ರಿಯಾ ಭವಂತಿ. ಇನ್ನು ಮಕ್ಕಳ ಮ್ಯಾಗ ಇಬ್ರು ಕೂಡಿ ಮಕ್ಕಳ ಮ್ಯಾಗ ಬಹಳ ಪ್ರೀತಿ ಅದಾರಲ್ಲ, ಮಕ್ಕಳಿಗೂ ಸುಖವಾಗಿನೇ ಮಕ್ಕಳ ಮ್ಯಾಗ ಪ್ರೀತಿ ಅದಾರೇನು? ಇಲ್ಲ. ಅನಿಸ್ತದ ಅದಾರಂತ ಅನಿಸ್ತದೆ, ಇಲ್ಲ. ಅದಕ್ಕೂ ಒಂದು ಸಿದ್ಧಾರೂಢರಲ್ಲಿ ನಾನು ಹೇಳ್ತೇನೆ ನಿಮಗೆ. ಸಿದ್ಧಾರೂಢರ ಮಠದಲ್ಲಿ ಬಹಳ ಜನ ಬರ್ತಿದ್ರು. ಆ ಗುಡಿಸು ಹುಣ್ಣಿಮೆ ಅಂತ ಮಾಡ್ತಿದ್ರ ಆ ಕಡೆ. ನೀವ್ ಎದಕ್ಕಂತಿರೋ ಗುಡಿಸು ಹುಣ್ಣಿಮೆ ಅಂತ ಹೇಳಿ, ಅಲ್ಲಿ ಕೇರಿ ಜಾತ್ರೆ ಅಂತ ಮಾಡ್ತಾರೆ. ಅಲ್ಲಿ ಕೇರಿ ಜಾತ್ರೆ ಬುಟ್ಟಿ ಜಾತ್ರೆ ಅಂತಾನೆ ಪ್ರಸಿದ್ಧ. ಅದು ಮೊದಲೆಲ್ಲ ಒಂಥರ ಅರಣ್ಯದಾಗ ಇದ್ದಂಗೆ ಇರ್ತಿತ್ತು. ಜನ ಅಲ್ಲಿ ಹೋಗುದು ಒಂಥರ, ಕೆಲವರಿಗೆ ಪಿಕ್ನಿಕ್ ಹೋದಂಗೂ ಅನಿಸ್ತಿತ್ತು, ಸದ್ಗುರುಗಳ ದರ್ಶನಕ್ಕೆ ಹೋದಂಗೂ ಅನಿಸ್ತಿತ್ತು. ಎಲ್ಲ ಚೂರು ಚೂರು ಅಡಿಗೆ ಮಾಡ್ಕೊಂಡು, ನೀವು ಹೆಂಗ ನಾಳೆ ಇದಕ್ಕೆ ಎಳ್ಳಾಮಸ್ಸಿಗೆ ದಿನ ಹೊಲಕ್ಕೆ ಹೋಲಾರ್ದವರು ಹೊಲಕ್ಕೆ ಹೋಗ್ತಾರ. ಅವತ್ತು ಸುಡಿತೆಗೆಲ್ಲ ಹೋಗ್ತಾರಂದ್ರೆ ನೀವು ಇಲ್ಲ ಎಳ್ಳಾಮಸ್ಸಿಗೆ ಹೋಗ್ತಾರೆ, ಎಳ್ಳಾಮಸ್ಸಿ ಮಾಡ್ತಾರೆ. ಎಳ್ಳಾಮಸ್ಸಿ ಕರ್ಕೊಂಡು ಹೋಗ್ಯಾರ ನನಗೆ. ಅವರು ಗುಡಿ ಹುಣ್ಣಿಮೆಗೆ ಹೋಗ್ತಾರೆ. ಅಲ್ಲಿ ಕೇರಿ ಜಾತ್ರೆ, ಬುಟ್ಟಿ ಜಾತ್ರೆ ಎಲ್ಲ ಚೂರು ಅಡಿಗೆ ಮಾಡಿಕೊಂಡು, ಬುಟ್ಟಿ ತುಂಬಾ ಎಲ್ಲ ಬುತ್ತಿ ಕಟ್ಕೊಂಡು, ಮಕ್ಕಳನ್ನೆಲ್ಲ ಕರ್ಕೊಂಡು, ಎತ್ತಿನ ಗಾಡಿ ಕಟ್ಕೊಂಡು ಬಹಳ ಜನ ಬರ್ತಿದ್ರು. ಬಹಳ ಜನ ಬಂದಾರ. ಅವತ್ತ ದಾಸೋಹ ಮಾಡ್ಯಾರ ಸಿದ್ಧಾರೂಢ ಮಠದಾಗ. ಪ್ರಸಾದ ಮಾಡ್ಯಾರ. ಪ್ರಸಾದ ಆದ್ಮೇಲೆ ಕೆರಿ ಒಟ್ಟಿನ ಮ್ಯಾಲ ಗಿಡದ ಬಹಳ ದೊಡ್ಡ ದೊಡ್ಡ ಗಿಡ ಇತ್ತು ಅಂತ, ಅವಾಗೆಲ್ಲ ಹುಣಸಿ ಗಿಡ ಅವೆಲ್ಲ ಬಹಳ ದೊಡ್ಡ ದೊಡ್ಡ ಗಿಡ ಇತ್ತು ಅಂತ, ಗಿಡದ ಅಡಿಯಲ್ಲಿ ನೆರಳಿನಲ್ಲಿ ವಿಶ್ರಾಮ ಮಾಡಿದ್ದಾರೆ. ಇವು ದೊಡ್ಡವರು ವಿಶ್ರಾಮ ಮಾಡಿರ್ತಾರೆ. ಇವು ಸಣ್ಣ ಮಕ್ಕಳು ಇರ್ತಾವ ನೋಡ್ರಿ, ಅವು ಕೂತಲ್ಲೇ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ.
ಮಂಗ್ಯ ಬೇರೆ ಅಲ್ಲ, ಅವು ಬೇರೆ ಅಲ್ಲ, ಹಂಗಿರ್ತಾವ ಒಂದಿಷ್ಟು. ಅದ್ರಾಗ ಒಂದು ಇಂಥ ಮಂಗ್ಯ ಇತ್ರಿ. ಅವ್ರವ್ವ 12 ದೇವ್ರಿಗೆ ಹರಕಿ ಹೊತ್ತು ಹಡ್ದಿದ್ಲು. 12 ದೇವ್ರ ಗುಣ ಇತ್ತು ಅದಕ್ಕೆ. ಕೊನೆಗೆ ಹನುಮಂತ ವರ ಕೊಟ್ಟಿದ್ದ, ಸಂಪೂರ್ಣ ಹನುಮಂತ ವರ ಇತ್ತು ಅದಕ್ಕೆ. ಅದು ಒಂದು 8-10 ಹುಡುಗರ ಜೊತೆ ಜಿಗಿದಾಡ್ಕೊಂತ ಮಜಾ ಮಾಡ್ಕೊಂತ ಗಿಡದ ಮಂಗ್ಯನ ಆಟ ಆಡ್ಕೊಂತ ಹೊಂಟಿತು. ಕರಿ ಒಟ್ಟಿ ಕಳಗ ಹಸಿರು ಹುಲ್ಲು ಬೆಳೆದಂತ ಜಾಗ, ಅಲ್ಲಿ ಆಡ್ಕೊಂತ ಚಿಲಿಪಿಡಿ ಆಡ್ಕೊಂತ ಹೊಂಟಿದ್ದು. ಚಿಲಿಪಿಡಿ ಗೊತ್ತಿಲ್ಲ, ಬರೇ ಕ್ರಿಕೆಟ್ ಆಟ ಗೊತ್ತೀಗ. ಮೊದಲ ಕ್ರಿಕೆಟ್ ಸ್ಥಾನದೊಳಗ ಚಿಲಿಪಿಡಿ ಆಡ್ಕೊಂತ ಹೊಂಟಿದ್ದು. ಅವರು ಒಂಡಿ ಅಚ್ಚಿ ಕಡೆ, ಕ್ಯಾರೆ ಬಂಡೆ ಆಚೆ ಕಡೆ ಹೋಗಿ ಹಸಿರು ಹುಲ್ಲು ಮೈದಾನದಲ್ಲಿ ಬಿತ್ತು. ಅದನ್ನ ತರ್ಲಾಕ ಹುಡುಗ ಓಡ್ ಹೋಯ್ತು. ಬುಸ್ ಅಂತ ಹಾವು ಎದ್ದು ನಿಂತು. ಹುಡುಗರು ಬ್ಯಾಡ ಅಂದ್ರ ಮೊದಲ ಮಂಗ್ಯ ಅಲ್ಲೇನ್ರಿ. ಓಡ್ ಹೋಯ್ತು. ಹಾವು ನನಗ ಹೊಡ್ಲಾಕ ಬರ್ತಾನಂತ ತಿಳ್ಕೊಂತು, ಯಾರಿಗ ಗೊತ್ತು. ಓಡ್ ಬಂದು ಹಾವ ಕರಿ ನಾಗರ ಹಾವ ಘಟ ಸರ್ಪ ಅಂದ್ರೆ 3 ಮಾರು ಉದ್ದ ಹಾವ ಹುಡುಗ ಕಾಲಿಗೆ ಸುತ್ತ ಹಾಕೊಂಡು, ಇದು ಸುಮಾರ ಹೋದಿಲ್ಲ, ಕಲ್ಲು ಹೊಕ್ಕೊಂತ ಹೋಯ್ತು ನೋಡ್ರಿ. ಸಿಟ್ಟಿಗೆ ಹಿಡಿದಂತ ಹಾವ ಓಡಿ ಬಂದು ಹುಡುಗನ ಕಾಲು ಸುತ್ತ ಹಾಕೊಂಡು ಮನವೆಲ್ಲ ಕಡಿತು. ಇವು ಉಳಿದ ಹುಡುಗರು ನೋಡಿದ್ವಲ್ಲ, ಓಡಿ ಬಂದು ಹಾವು ಅಂದ್ರೆ ಹರಣ್ಯದ ನಡಗಿತ್ತು. ನೀವು ನಡಗಲಿಲ್ಲ ಅಂತ ನೋಡ್ರಿ. ಇಲ್ಲೇ ಹಾವು ಬಂದ್ರೆ ನಮಗ್ ಗೊತ್ತಾಗಿಲ್ಲ, ನಮಗೆ ಹೇಳಿಲ್ಲ, ಚಲೋ ಆಗ್ಯಾವ. ಹಾವು ಅಂತ ಓಡ್ಕೊಂತ ಬಂದು ಏನಾಯ್ತು ಅಂದ್ರ ಬಸ್ಸ ಕಲ್ಲು ಒಗದ. ಅವ ಬಸ್ಸ ಕಲ್ಲು ಒಗದ. ಕಡಿಲಕತ್ತೇಳ ಅಂತ ಹುಡುಗರು. ಬಸಪ್ಪ ಅವನ ಹೆಸರ ಮತ್ತೆ ಹೇಳಂಗಿಲ್ಲ. ಅವನ ಹೆಸರು ಬಸಪ್ಪ ಅಂತಾನೆ. ಶಿವದಾಸ ಬರ್ದಿಲ್ಲ, ನಾವು ಬಾಳ ಓದಿವಿ ಹೇಳ್ರಿ. ಬಸಪ್ಪ ಅಂತ ಅವನ ಹೆಸರು. ಸಿದ್ಧಾರ್ಥ ಪ್ರತಿಯೊಂದು ಲೀಲೆ ಇನ್ನುಳಿದ್ ನನಗೆ ಅಟ್ ನೆನಪಿರಂಗಿಲ್ಲ. ಆದ್ರೆ ಸಿದ್ಧಾರ್ಥ ಲೀಲೆ ಉಳಿದ. ಯಾಕಂದ್ರ ಅವನ ಹೃದಯದಾಗ ಇಟ್ಕೊಳಕ್ ಬಹಳ ಪ್ರಯತ್ನ ಮಾಡಕ್ ಹಚ್ತೀನಿ. ಅದಕ್ಕೆ ಹುಡುಗರು ಹಾವು ಕಡಿಲಾಕ ಹೆಚ್ಚಾದ ಅಂದ ಕೂಡನೆ ಜನ ಎಲ್ಲ ಓಡಿ ಬಂದು ಅಷ್ಟೊತ್ತಿಗೆ ಬಾಯಾಗ ಹೊರಗೆ ಬಂದು ಹುಡುಗ ನೆಲಕ್ಕೆ ಬಿತ್ತದ. ಏನ್ ಸತ್ತ ಹೋಗ್ಯದ ಯಾರಿಗೆ ಗೊತ್ತು. ಯಾರು ಸನ್ನೆ ಕೊಲಕ್ ತಯಾರಿಲ್ಲ. ಈಗ ಜರ ಲಕ್ಷ್ಯ ಸಿಕ್ತಾರೆ. ಎಲ್ಲರೂ ಓಡಿ ಬಂದ. ಎಲ್ಲರೂ ಪ್ರಯತ್ನ ಮಾಡೋದು, ದೂರ ನಿಂತನ ಪ್ರಯತ್ನ ಮಾಡ್ತಾರೆ. ಯಾರು ಸಮೀಪ ಯಾರು ಹೋಗೋದು ಬೇಡ. ಕೊನೆಗೆ ಹೆತ್ತ ತಾಯಿ ತಂದಿ, ಹೊತ್ತು ಹೆತ್ತ ತುತ್ತ ನೆಟ್ಟು ಸಲುವಿದ ತಾಯಿ ತಂದಿ ಯಾರು ಹೇಳ್ತಂತಾಳಂತ, ಹೋಗ್ರಿ ಮಗನ ಬಿಡಿಸ್ಕೊಂಬರ್ರಿ. ತಾವು ಹೋಗೋಳು, ಅವಾಗ ಹೋಗ, ನೀ ಹೋಗಲ್ಲ ಅಂತ ನಾವ. ನೀ ಹೋಗಂತವ, ನೀ ಹೋಗಂತ ಮನೆಗೆ ಅವ ಅಂದಂತ. ಹೋಲ್ ಬಿಡು, ನಾನು ನೀನು ಅದಿವನ್ನ ಮಾತು ನೋಡೋ ಬಂದಂತೀವ. ಅದಕ್ಕೆ ಅವರೊಬ್ರು ನವಾರೇ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯ ಭವಂತಿ. ಸುಳ್ಳು ಹೇಳಿದ ಶ್ರುತಿ. ಆತ್ಮಸ್ತು ಕಾಮಾಯ ಪುತ್ರ ಪ್ರಿಯ ನನಗಾಗಿ ನೆನ್ಪಿಟ್ಟು ನೋಡಿ. ನಿಮಗಾಗಿ ಇರವ ಸಿದ್ಧಾರೂಢ ಒಬ್ಬನೇ. ಅವನ ಒಂದು ಅದಕ್ಕೆ ಅವನ ನಿಮ್ಮ ಪ್ರೀತಿ ಅವನ ಮೇಲೆ ಜೀವನ ಸಾರ್ಥಕ ಆಗ್ಕೊಂಡು ಹೇಳ್ತಾ ನನ್ನ ಮಾತಿಗೆ ಮಕ್ಕಳ ಹಲವು. ಇಷ್ಟೊತ್ತಿನವರೆಗೆ ಬಹಳ ಸುಂದರವಾಗಿ ಆಶೀರ್ವಚನವನ್ನು ನೀಡಿಸಿರುವ ಪೂಜ್ಯ ಗುರುದೇವರಿಗೆ ಅನಂತ ವಂದನೆಗಳು. ಇನ್ನು ಮುಂದೆ ಕೈಲಾಸ ಪೂಜೆಯೊಂದಿಗೆ ಮಹಾಮಂಗಳ ಕಾರ್ಯಕ್ರಮ ಜರುಗುತ್ತಾ ಇದೆ.
ನಾಳಿನ ದಿನ ಇದೇ ವೇದಿಕೆಯ ಮೇಲೆ ಶತಾಯುಷಿಗಳಾಗಿರ್ತಕ್ಕಂಥ ಹಿರಿಯರಿಗೆ ನಾವು ಪೂಜ್ಯ ಅಪ್ಪಾಜಿ ಅವರಿಂದ ಆಶೀರ್ವಾದ ರೂಪವಾಗಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದೇವೆ. ಯಾರಾದರೂ 95 ವರ್ಷಕ್ಕಿಂತ ಮೇಲ್ಪಟ್ಟವರು